ಶ್ರಾವಣಿ, ಅಕ್ಕನಿಗೆ ಹೀಗಾಗಿರೋದಕ್ಕೆ ಕಾರಣ ನಿನಗೆ ಗೊತ್ತಾ? ಏನು ಅರ್ಥ ಮಾಡಿಸ್ತೇ ನೀನು? ಹೌದಪ್ಪ, ನೀವಾಗ ನೀವೇ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಅರ್ಥ ಮಾಡ್ಸೋದಕ್ಕೆ ಯಾರಾದರೂ ಬರ್ಬೇಕಲ್ವಾ? ಏನು ಹೇಳ್ತಿದ್ಯಾ ಪುಟ ನೀನು? ಅಣ್ಣ ಅಕ್ಕನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ಯಾ? ಅರ್ಥ ಮಾಡ್ಕೊಂಡಿದ್ದಾರೆ ಚಿಕ್ಕಪ್ಪ, ಆದರೆ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೆನ್ನೆ ರಾತ್ರಿ ಏನು ನಡೀತು ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ. ಅವಾಗ ಅವ್ರು ಎಂಥವ್ರು, ಅವ್ರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಸುತ್ತಿ ಬಳಸಿ ಮಾತಾಡ್ಬೇಡ ಶ್ರಾವಣಿ, ಅದೇನಿದೆಯೋ ಅದನ್ನ ನೇರವಾಗಿ ಹೇಳು. ಹೇಳ್ತೀನಿ ಅಪ್ಪ, ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಅಜ್ಜಿಗೆ ಗೊತ್ತಾಗಬಾರ್ದು. ಅವ್ರಿಗೆ ವಿಷಯ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ದೇವಸ್ಥಾನಕ್ಕೆ ಕಳಿಸಿದ್ದೀನಿ. ನೀವು ನಂಬಿರೋ ನಿಮ್ಮ ಅಕ್ಕ ಅಂದರೆ ವಿಜಯಾಂಬಿಕಾ, ನೀವು ದೇವ್ರಿಗಿಂತ ಹೆಚ್ಚಾಗಿ ಆರಾಧಿಸೋ ಲಲಿತಾ ದೇವಿನ ಅಂದರೆ ನಮ್ಮ ಅಜ್ಜಿನ ಕೊಲ್ಲೋದಿಕ್ಕೆ ಹೊರಟಿದ್ರು. ಏನ್ ಮಾತಾಡ್ತಾ ಇದ್ಯಾ ನೀನು? ಪಾಪ ಅಕ್ಕ ಹಾಸಿಗೆ ಹಿಡಿದು ಮಲಗಿದ್ದಾಳೆ, ಏನನ್ನು ನೋಡಿ ಹೆದರ್ಕೊಂಡಿದ್ದಾಳೆ, ಅಂತರಲ್ಲಿ ಅವಳ ಮೇಲೆ ಆರೋಪ ಹೊರಿಸ್ತಾ ಇದೆಯಾ? ಅದು ಅತ್ತೆ ಅವ್ರನ್ನ ಕೊಲ್ಲಕ್ಕೆ ಹೋಗಿದ್ಲು ಅಂತ. ನೋಡು ಶ್ರಾವಣಿ, ನಿನಗೆ ಅಕ್ಕನ ಬಗ್ಗೆ ಕೋಪ ಇರಬಹುದು, ನಿಮ್ಮಿಬ್ಬರ ಮಧ್ಯೆ 1000 ಮನಸ್ತಾಪ ಇರಬಹುದು, ಆದ್ರೆ ಅವಳು ಅದಕ್ಕೆಲ್ಲ ಕ್ಷಮೆ ಕೇಳಿದ್ದಾಳೆ. ಅಂಥದ್ರಲ್ಲಿ ಅವಳನ್ನ ಸಿಗಾಕ್ಸಕ್ಕೆ ಹೊರಟಿದ್ಯಾ? ವಿಷಯಗಳನ್ನೆಲ್ಲ ನಾನು ಸಹಿಸೋದಿಲ್ಲ ಅಂತ ನಿನಗೆ ಗೊತ್ತು. ಸಹಿಸೋದೇನು ನಾನು ನಂಬಲ್ಲ. ನನಗೆ ಗೊತ್ತು ಅಪ್ಪ, ನಾನು ಇಷ್ಟು ದೊಡ್ಡ ಆರೋಪ ಮಾಡ್ತಿದ್ದೀನಿ ಅಂದಮೇಲೆ ಇದನ್ನ ನೀವು ನಂಬಲ್ಲ ಅಂತ ನನಗೆ ಗೊತ್ತು. ಆದರೆ ನಾನು ಈ ಆರೋಪನ ಸಾಕ್ಷಿ ಸಮೇತ ಸಾಬೀತು ಮಾಡ್ತೀನಿ. ನಮ್ಮ ಮನೇಲಿ CCTV ಕ್ಯಾಮ್ರಾ ಇದೆ ಅಲ್ವಾ? ಈ ಮನೇಲಿ ಏನೇ ನಡೆದ್ರು ಅದ್ರಲ್ಲಿ ರೆಕಾರ್ಡ್ ಆಗುತ್ತೆ ಅಲ್ವಾ? ಅದನ್ನ ನೋಡಿದ್ಮೇಲೆ ನಿಮಗೆ ನಂಬಿಕೆ ಬರುತ್ತೆ ಅಲ್ವಾ? ಚಿಕ್ಕಪ್ಪ, ಸ್ವಲ್ಪ ಲ್ಯಾಪ್ಟಾಪ್ ತಗೊಂಬನ್ನಿ. ಸಾಕ್ಷಿ ಸಮೇತ ಸಾಬೀತು ಮಾಡ್ತೀನಿ ಅಂದೆ. ಆರೋಪ ಮಾಡೋದು ಸುಲಭ, ಸಾಬೀತು ಮಾಡೋದು ಕಷ್ಟ. ನಾನು ಸುಳ್ಳು ಹೇಳ್ತಾ ಇಲ್ಲ ಅಪ್ಪ. ಅಜ್ಜಿ ರಾತ್ರಿ ಮಲಗಿರುವಾಗ ವಿಜಯಾಂಬಿಕಾ ಅತ್ತೆ ಅವ್ರನ್ನ ಶಡಪ್ ಶ್ರಾವಣಿ, ಏನೇನೋ ಕತೆ ಕಟ್ಬೇಡ. ಫುಟೇಜ್ ತೋರಿಸ್ತೀನಿ ಹಿಂದೆ ತೋರ್ಸು. ಇದ್ರಲ್ಲಿ ಯಾವ ಫುಟೇಜು ಸಿಗ್ತಾ ಇಲ್ಲ ಅಪ್ಪ. ಅಡುಗೆ ಮನೆದು, ರೂಮಿನ ಹೊರಗಡೆದು ಯಾವ ಫುಟೇಜು ರೆಕಾರ್ಡ್ ಆಗಿಲ್ಲ ಇದ್ರಲ್ಲಿ.